ಅವರು ಓನರ್ ಹೇಳೋದು ಒಂದೇ ಮಾತಣ್ಣ, ನೋಡಪ್ಪ ನಮಗೆ ವೆಹಿಕಲ್ ಇಂಪಾರ್ಟೆಂಟ್ ಅಲ್ಲ, ನೀವು ಇಂಪಾರ್ಟೆಂಟ್. ನೀವು ಚೆನ್ನಾಗಿದ್ರೆ ನಮಗೆ ವೆಹಿಕಲ್ ಚೆನ್ನಾಗಿರ್ತದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅವರು ಮೈನ್ ಡ್ರೈವರ್ ಇಂಪಾರ್ಟೆಂಟ್ ಕೊಡ್ತಾರಣ್ಣ. ಅದನ್ನ ತುಂಬಾ ಫುಲ್ ಸಂತೋಷ ಆಗತ್ತೆ. ಅವರು ಗಾಡಿ ಕೊಟ್ಟಿರೋದ್ರಿಂದ ಆ ಕಂಪ್ನಿಗೆ ಅಟ್ಯಾಚ್ ಅವರೇ ಮಾಡಿಸೋದು, ಕಂಪ್ನಿಗೆ ಅವರೇ ಅಟ್ಯಾಚ್ ಮಾಡಿಸ್ಬಿಟ್ಟವ್ರೆ. ಇವಾಗ ನಾವು ಸೋಮವಾರದಿಂದ ಶುಕ್ರವಾರವರೆಗೂ ಕಂಪ್ನಿ ಗಾಡಿ ಓಡಿಸ್ತೀವಿ. ಇದಕ್ಕೆ CNG ಎಲ್ಲ ನಮ್ದು ಹಾಕ್ಸ್ಕೊಂಡು, ಇದು CNG ಪ್ಲಸ್ ಪೆಟ್ರೋಲ್ ಕಂಪ್ನಿ ಓಡಿಸ್ತೀವಿ. ಅದಾದ್ಮೇಲೆ ಶನಿವಾರ ಭಾನುವಾರ ಮಾಮೂಲಿ ಓಲಾ ಉಬರ್ ರ್ಯಾಪಿಡೋ ಎಲ್ಲ ಓಡಿಸ್ಕೊಂತೀವಿ. ಶನಿವಾರ ಭಾನುವಾರ 2 ದಿನ ಮಾತ್ರ. ಎಲ್ಲರೂ ಔಟ್ ಸ್ಟೇಷನ್ ಇಂಟರ್ಸಿಟಿ ಹೋಯ್ತೀವಿ ಅಂತಂದ್ರೆ ಓನರ್ಗೆ ಇನ್ಫಾರ್ಮ್ ಮಾಡ್ತೀವಿ, ಅಣ್ಣ ಹಿಂಗ್ ಹೋಯ್ತಾ ಇದೀವಿ ಅಂತೀವಿ. ಅವರು ಯಾವ್ದೇ ಕಾರಣಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಹೋಯ್ತಿದ್ರಪ್ಪ ಆಯ್ತು, ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ. ಅವರು ಓನರ್ ಹೇಳೋದು ಒಂದೇ ಮಾತಣ್ಣ, ನೋಡಪ್ಪ ನಮಗೆ ವೆಹಿಕಲ್ ಇಂಪಾರ್ಟೆಂಟ್ ಅಲ್ಲ, ನೀವು ಇಂಪಾರ್ಟೆಂಟ್. ನೀವು ಚೆನ್ನಾಗಿದ್ರೆ ನಮಗೆ ವೆಹಿಕಲ್ ಚೆನ್ನಾಗಿರ್ತದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅವರು ಮೈನ್ ಡ್ರೈವರ್ ಇಂಪಾರ್ಟೆಂಟ್ ಕೊಡ್ತಾರೆ. ಅದನ್ನ ತುಂಬಾ ಫುಲ್ ಸಂತೋಷ ಆಗತ್ತೆ. ಹಾಗಾದ್ರೆ EMI ಎಲ್ಲ ಅವರೇ ಕಟ್ಕೊಂತಿದಾರ? ನಾವು ಕಂಪ್ನಿಗೆ ಗಾಡಿ ಓಡಿಸ್ತಾ ಇದೀವಲ್ಲಣ್ಣ, ಅದರಿಂದ ಕಂಪ್ನಿ ಬರೋ ಬಿಲ್ ಅಮೌಂಟ್ ಏನಾಗುತ್ತೆ ಅದು ಅವರು ಇದು ಮಾಡ್ತಾರೆ. ಈಗ ಟೈ ಅಪ್ ಆಗಿರೋದ್ರಿಂದ ನಿಮ್ಗೆ ಸ್ಯಾಲ್ರಿ ಎಷ್ಟು ಸಿಗ್ತಿರ್ಬೋದು ಅಣ್ಣ? ದಿನಕ್ಕೆ ಒಂದು 6-7 ಡ್ಯೂಟಿ ಮಾಡಿದ್ರೆ ಅಣ್ಣ, ಅದು ಅಮೌಂಟ್ ಬರುತ್ತೆ, ಜಾಸ್ತಿನೂ ಬರುತ್ತೆ, 80K ಆ ಥರ ಬರುತ್ತೆ. ಅದರಲ್ಲಿ CNGದು ಪೆಟ್ರೋಲ್ದು ಸರ್ವಿಸ್ದು ಅದೆಲ್ಲ ಹೋದ್ರೂ ಅಷ್ಟು ಸ್ವಲ್ಪ ಕೈ ಉಳ್ಕೊಂತದ್ದು. ಒಂದು ಮಿನಿಮಮ್ ಒಂದು 50,000 ಉಳಿಬೋದಾ ಎಲ್ಲ ಖರ್ಚು ಕಳೆದು? ಖರ್ಚು ಅಷ್ಟೊಂದು ಅನ್ಸುತ್ತೆ, ಇನ್ನ ಜಾಸ್ತಿನೇ ಹೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಟ್ರಾವೆಲ್ಸ್ ಅವ್ರದ್ದು ಪರ್ಸೆಂಟೇಜ್ ಅಂತ ಇಷ್ಟು ಇರುತ್ತೆ. ಪರ್ಸೆಂಟೇಜ್ ಇಷ್ಟು ಅಂತ ಇರುತ್ತೆ. ನಮಗೆ CNG ಇಲ್ದಿರೋ ಟೈಮಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರ್ತೀವಿ. ಅದು ಎಲ್ಲ ಸ್ವಲ್ಪ ಎಲ್ಲ ಕಟ್ಟಾಗಿ ಸ್ವಲ್ಪ ಕೈಗೆ ಬರ್ಬೋದು. ಇವಾಗ ಬೇರೆಯವರು ಬೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಈಗ ಅವ್ರಿಗೆ ಸಜೆಷನ್ ನೀವು ಮಾಡೋದು? ಅವ್ರಿಗೆ ನಾವು ಸಜೆಷನ್ ಮಾಡೋದಂತ ಅಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಇರ್ಬೇಕಣ್ಣ. ಇವಾಗ ನನಗೆ ಕಾನ್ಫಿಡೆಂಟ್ ಇದೆ, ನಾನು ತಗೊಂಡಿದ್ದೀನಿ ಗಾಡಿನ. ಅವ್ರು ಕಾನ್ಫಿಡೆಂಟ್ ಇರ್ಬೇಕು, ನಾನು ಈಸ್ಕೊಂತೀನಿ, ದುಡಿತೀನಿ, ಕಷ್ಟಪಡ್ತೀನಿ, ಉಳಿಸ್ಕೊಂತೀನಿ ಗಾಡಿ ಅಂತ ಅವ್ರಿಗೆ ಕಾನ್ಫಿಡೆಂಟ್ ಇರ್ಬೇಕು. ಒಬ್ಬರ ಮೇಲೆ ಡಿಪೆಂಡ್ ಆಗೋದಲ್ಲ. ಇವಾಗ ಯಾವುದೇ ಕಾರಣಕ್ಕೂ ನಾವು ಈಸ್ಕೊಟ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ವಲ್ಲ. ಹೌದು ಅಣ್ಣ, ಇವಾಗ ನನಗೆ ನೀವು ಗಾಡಿ ಇಸ್ಕೊಟ್ಟಿದ್ದೀರ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರ, ಇವಾಗ ನನಗೆ ಎಷ್ಟು ಕಾಸು ಇಲ್ಲ ಅಣ್ಣ, ಎಮರ್ಜೆನ್ಸಿ ಆಗೈತೆ ಅಂತ ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗೋದು ಒಳ್ಳೇದಲ್ವಲ್ಲ. ಹೌದು. ಈಸ್ಕೊಂತಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಇರ್ಬೇಕು, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರ್ಬೇಕು. ನನಗೆ ಏನು ಒಂದು ಗುರಿ ಅಂತ ಐತೆ, ಅದನ್ನು ಸಾಧಿಸ್ಬೇಕಂತ ಅನ್ನೋದು ಒಂದು ಅವ್ರಿಗೆ ಇರ್ಬೇಕು. ಆವಾಗ ಮಾತ್ರ ಅವ್ರಿಗೆ ಅವ್ರು ಕಾನ್ಫಿಡೆಂಟ್ ಇರ್ಬೇಕು ಅಷ್ಟೇ ಅಣ್ಣ. ಯಾವ್ದೇ ಗಾಡಿ ತಗೊಂಡ್ರೆ ನಾನು ಓಡಿಸ್ತೀನಿ, ಉಳಿಸ್ಕೊಂತೀನಿ ಅನ್ನೋದು ಅವ್ರು ಕಾನ್ಫಿಡೆಂಟ್ ಇರ್ಬೇಕಷ್ಟೇ. ಯಾಕೆಂದ್ರೆ ಇವಾಗ ನೀವು ಟೈ ಅಪ್ ಆಗಿರೋದ್ರಿಂದ ಒಂದು ಮಿನಿಮಮ್ 50,000 ರೂಪಾಯಿ, ಒಂದು 40,000 ರೂಪಾಯಿ ಆದ್ರೂ ಮಿನಿಮಮ್ ಮನೆಗೆ ತಗೋಗ್ಬೋದು ಅಲ್ವಾ? ಅದಕ್ಕೋಸ್ಕರ ಕೇಳ್ತಿರೋದು. ಅಂದ್ರೆ ಅದು ಕಂಪ್ನಿಯಲ್ಲಿ ಡ್ಯೂಟಿಗಳು ಕೊಡೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಕಂಪ್ನಿ ಡ್ಯೂಟಿಗಳು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದೇನಂತಂದ್ರೆ ಡ್ರೈವರ್ ಮೇಲೂ ಡಿಪೆಂಡ್ ಆಗತ್ತೆ. ಇವಾಗ ಡ್ಯೂಟಿಗಳು ಕೊಡ್ತಾರೆ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾರೆ ಅಂತಂದ್ರೆ ಒಂದ್ಸತಿ ಲಾಂಗು ಕೊಡ್ಬೋದು, ಒಂದ್ಸತಿ ಶಾರ್ಟ್ ರೂಟ್ ಕೊಡ್ಬೋದು. ಒಂದ್ಸತಿ ಗಾಡಿಗಳು ಇಲ್ದಿರೋ ಟೈಮಲ್ಲಿ ಏನಾಗುತ್ತೆ, ಬ್ಯಾಕ್ ಟು ಬ್ಯಾಕ್ ಎಲ್ಲ ಲಾಂಗ್ ಓಡಿಸ್ಕೊಡ್ತಾರೆ. ಇದು ಯಾವ ತರ ಅಣ್ಣ? ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ ನ ನೀವು ಬೇರೆ ಕಡೆಗೆ ಪಿಕ್ ಡ್ರಾಪ್? ಮನೆಯಿಂದ ಆಫೀಸಿಂದ ಮನೆ ಅಷ್ಟೇ, ಬೇರೆ ಎಲ್ಲೂ ಇಲ್ಲ. ಅಕಸ್ಮಾತ್ ಅವ್ರು ಏನಾದ್ರು ಎಂಪ್ಲಾಯೀಸ್ ಏನಾದ್ರು ಇಂಟರ್ಸಿಟಿ ಹೋಯ್ತೀವಿ ಅಂತಂದ್ರೆ ಅದಕ್ಕೆ ಸಪ್ರೇಟ್ ಬಾಡಿಗೆ ಇರತ್ತೆ. ಅದಕ್ಕೆ ಸಪ್ರೇಟ್ ಆಗಿ ಬಾಡಿಗೆ ಇರತ್ತೆ. ಈಗ ನೀವು ಶನಿವಾರ ಭಾನುವಾರ 2 ದಿನ ರ್ಯಾಪಿಡೋ ಅದು ಈ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, ಅದು ಒಂದು ಮಿನಿಮಮ್ ಅಂದ್ರೆ 8 ದಿನ ವರ್ಕ್ ಮಾಡ್ತೀರಾ ಒಂದ್ ತಿಂಗಳಲ್ಲಿ, ಒಂದು ಅಟ್ಲೀಸ್ಟ್. ಯಾಕೆಂದ್ರೆ ಶನಿವಾರ ಭಾನುವಾರ 4 ವಾರ ಬರುತ್ತಲ್ಲ, ಮಿನಿಮಮ್ ಎಷ್ಟು ಅರ್ನ್ ಮಾಡ್ಬೋದು ಆ 8 ದಿನದಲ್ಲಿ ಒಂದು ಅಂದಾಜು? ಅಣ್ಣ, ಅದರಲ್ಲಿ ಅಂತಂದ್ರೆ ಡ್ಯೂಟಿಗಳು ಶನಿವಾರ ಭಾನುವಾರ ಬೀಳೋದು ಕಮ್ಮಿ ಅಣ್ಣ. ಯಾಕಂದ್ರೆ ಅಲ್ಲಿ ಎಲ್ಲಾ ಕಂಪ್ನಿ ಗಾಡಿಗಳವರು ಎಲ್ಲಾ ಕಾರ್ ಡ್ರೈವರ್ಗಳು ಬಂದ್ಬಿಡ್ತಾರೆ ಅವಾಗ ರೋಡಿಗೆ. ಶನಿವಾರ ಭಾನುವಾರ ಅಂತಂದ್ರೆ ಎಲ್ಲಾ ಕಾರ್ ಡ್ರೈವರ್ಗಳು ಬಂದ್ಬಿಡ್ತಾರೆ. ಆವಾಗ ಸ್ವಲ್ಪ ಕಮ್ಮಿ ಅಣ್ಣ ಬೀಳೋದು. ತುಂಬಾ ಕಮ್ಮಿ ಅಂತೀರ? ಒಂದು ಮಿನಿಮಮ್ ಒಂದು 2,000 ಅರ್ನ್ ಮಾಡ್ಬೋದು? 2,000 ಪರ್ ಡೇ. ಅದರಲ್ಲಿ CNG ಎಲ್ಲ ಕಲ್ತ್ಕೊಂಡು 2 ತಿಂಗಳಿಗೆ ಸೇರಿ ಒಂದು 5,000. 2 ದಿನ? 2 ದಿನಕ್ಕೆ 2,000 4,000 ಕೈ ಹಿಡಿದು. ಕಂಪ್ನಿ ಟೈ ಅಪ್ ಆಗಿರೋದ್ರಿಂದ ಅಲ್ಲಿ ಎಂಪ್ಲಾಯೀಸ್ ನೀವು ಪಿಕ್ ಡ್ರಾಪ್ ಮಾಡ್ತಿರ್ತೀರಾ, ಅದ್ರ ಮಧ್ಯದಲ್ಲಿ ಏನಾದ್ರೂ ನೀವು ರ್ಯಾಪಿಡೋ ಆತರ ಎಲ್ಲ ಮಾಡಂಗಿಲ್ಲ, ಪಾಸಿಬಲ್ ಇಲ್ಲ. ಕಂಪ್ನಿ ರೂಲ್ಸ್ ಪ್ರಕಾರ ಆತರ ಏನ್ ಮಾಡಂಗಿಲ್ಲ. ಕಂಪ್ನಿ ನೇಮ್ ತಿಳ್ಕೊಬೋದಾ? ಇದು ಬುಕಿಂಗ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಬೆಳಂದೂರಲ್ಲಿ ಇರೋದು. ಬುಕಿಂಗ್ ವರ್ಲ್ಡ್ RMZ ಇಕೋ ವರ್ಲ್ಡ್ ಅಂತ ಇದೆ ಬೆಳಂದೂರಲ್ಲಿ, ಅಲ್ಲಿ ಇರೋದು. ಬೇರೆ ಯಾರಾದ್ರೂ ಡ್ರೈವರ್ಸ್ ಗಳಿದ್ರೆ ಅವ್ರಿಗೂ ಚಾನ್ಸಸ್ ಇರುತ್ತೆ ಅಲ್ಲಿ ವರ್ಕ್ ಮಾಡೋದಕ್ಕೆ? ಕಂಪ್ನಿ ಹೆಸರುಗಳಿದೆ, ಎಲ್ಲಾ ಡ್ರೈವರ್ಗಳು ಚಾನ್ಸಸ್ ಇರುತ್ತೆ. ಇನ್ನೊಂದೇನಂದ್ರೆ ಅವರು ಕೆಲವರು ಕಂಪ್ನಿ ಡ್ಯೂಟಿ ಮಾಡಕ್ ಆಗಲ್ಲ ಅಂದ್ಬಿಡ್ತಾರೆ. ಯಾಕಂತಂದ್ರೆ ಕೆಲವು ಪ್ಯಾಕೇಜ್ ಗಾಡಿ ಇರ್ತವೆ, ಕೆಲವೊಂದು ಟ್ರಿಪ್ ಗಾಡಿಗಳಿರ್ತವೆ. ಪ್ಯಾಕೇಜ್ ಗಾಡಿಗಳು ಅಂತಂದ್ರೆ ಪ್ಯಾಕೇಜ್ ಅವ್ರಿಗೆ ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಅವ್ರು ಡ್ಯೂಟಿ ಮಾಡ್ಲಿ ಬಿಡ್ಲಿ ಅವ್ರಿಗೆ ಅಮೌಂಟ್ ಎಷ್ಟು ಅಂತ ಇರ್ತದದು. ಆವಾಗ ಏನ್ ಮಾಡ್ತಾರೆ, ಪ್ಯಾಕೇಜ್ ಗಾಡಿಗಳಿಗೆ ಅವರು ಕಂಪ್ನಿಯವರು ಡ್ಯೂಟಿ ಕೊಡ್ಲೇಬೇಕು ಅವ್ರಿಗೆ. ಇಲ್ಲಂತ ಅಮೌಂಟ್ ಫ್ರೀಯಾಗಿ ಸುಮ್ಮನೆ ಕೊಡ್ಬೇಕಾಗಂತ ಹೇಳ್ಬಿಟ್ಟು ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಟ್ಟು
ಅವ್ರೇನ್ ಮಾಡ್ತಾರೆ ಪ್ಯಾಕೇಜ್ ಗಾಡಿಗೆ ಡ್ಯೂಟಿ ಕೊಡ್ತಾರ ಅವ್ರು. ಹ್ಮ್ ಹ್ಮ್ ಇದು ಇನ್ನೊಂದು ಟ್ರಿಪ್ ಗಾಡಿಗಳು ಅಂತಂದ್ರೆ ನಾವು ಇವಾಗ ಒಂದು ಟ್ರಿಪ್ ಮಾಡಿದ್ರೆ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋದ್ರೆ 600 ರೂಪಾಯಿ ಅಷ್ಟೇ. ಇವಾಗ ಇವತ್ತು ನಾವು 4 ಡ್ಯೂಟಿ ಮಾಡಿದೆ ಅಂತಂದ್ರೆ ಅದು ಎಷ್ಟು 2400 ರೂಪಾಯಿ ಆಗುತ್ತೆ ಅಷ್ಟೇ. ಹ್ಮ್ ಹ್ಮ್ 600 ಅಷ್ಟೇ ನಮ್ಗೆ ಹ್ಮ್. ದಿನಕ್ಕೆ. ಆದ್ರೆ ಅವ್ರಿಗಾದ್ರೆ ಫಿಕ್ಸೆಡ್ ಅಂತ ಇರುತ್ತೆ, ಏನೋ ತಿಂಗಳಿಗೆ ಒಂದು 48,000 58,000 ಅಂತ ಫಿಕ್ಸೆಡ್ ಇರುತ್ತೆ ಅವ್ರಿಗೆ. Okay. ಅವ್ರಿಗೆ 3 ಡ್ಯೂಟಿ ದಿನಕ್ಕೆ, ಹಾ. ಅದು ಫಿಕ್ಸೆಡ್ ಇರುತ್ತೆ ಅವ್ರಿಗೆ. ಹ್ಮ್ ಹ್ಮ್. ಅದು ಅವ್ರಿಗೆ ಲಾಭ ಆಗುತ್ತೆ. ಟ್ರಿಪ್ ಶೀಟ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಹ್ಮ್. ಯಾಕಂತಂದ್ರೆ ಟ್ರಿಪ್ ಶೀಟ್ ಸ್ವಲ್ಪ ಕಷ್ಟ ಆಗತ್ತೆ ಅಂತಂದ್ರೆ ಆ ಟ್ರಿಪ್ ಶೀಟ್ ಜಾಸ್ತಿ ಲಾಂಗ್ ಓಡಿಸ್ಬೇಕು. ಅದರಿಂದ ಸ್ವಲ್ಪ ಟ್ರಿಪ್ ಶೀಟ್ ಅವ್ರಿಗೆ ಈಗ ಗಾಡಿ ಪ್ರಾಬ್ಲಮ್ ಏನಿಲ್ಲ ಅಣ್ಣ. ಈಗ ಬ್ರೇಕ್ ಪ್ಯಾಡ್ಸ್ ಬೇಗ ಹೊಂಟೋಗೋದು ಅದು ಅಂದ್ರೆ ಬೆಂಗಳೂರಲ್ಲಿ ಅಂತಂದ್ರೆ ಜಾಸ್ತಿ ಕ್ಲಚ್ ಪ್ಯಾಡ್ಸ್ ಇರೋದು. ಹ್ಮ್. ಕ್ಲಚ್ ಜಾಸ್ತಿ ಯಾಕಂದ್ರೆ ಒಂದೇ ಗೆರೆಲ್ ಹೋಗೋದ್ರಿಂದ ಕ್ಲಚ್ ಬಿಡ್ಬೇಕು, ಪ್ರೆಸ್ ಮಾಡ್ಬೇಕು, ಬಿಡ್ಬೇಕು ಕ್ಲಚ್. ಅದೊಂದು ಜಾಸ್ತಿ ಅಂತಂದ್ರೆ ನಾವು ಕ್ಲಚ್ ಬಿಡ್ಬೇಕು. ಸೊ ಇದು ಈಗ ಯಾವ್ದೇ ಮೇಜರ್ ಇಶ್ಯೂಸ್ ಬಂದ್ರು ಗಾಡಿಗೆ ಅದರ ಖರ್ಚು ಯಾರ್ದಿರತ್ತೆ, ನಿಮ್ದಿರುತ್ತಾ? ಇಲ್ಲ, ನಮ್ದೇ ಇರತ್ತಣ್ಣ, ಓನರ್ದೇನಿರಲ್ಲ. ಯಾಕಂದ್ರೆ ಇವಾಗ ಗಾಡಿ ನಮ್ ಡ್ರೈವರ್ದು? ಇವಾಗ ನಾನು ಡ್ರೈವರ್ ಕಮ್ ಓನರ್. ಇವಾಗ ಹೇಳ್ಬೇಕಂತಂದ್ರೆ ಗಾಡಿ ತಗೊಂಡ್ 3 ತಿಂಗಳಾಗೋದ್ರಿಂದ ಡ್ರೈವರ್ ಕಮ್ ಓನರ್. ಇವಾಗ ಗಾಡಿ ಏನೇ ರಿಪೇರಿ ಬರಲಿ ನಾನು ಕಟ್ಕೋಬೇಕು, ನಾನು ನೋಡ್ಕೋಬೇಕು. ಅಕಸ್ಮಾತ್ ಏನೋ ನಮ್ಮ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಅವ್ರು ಏನ್ ಟ್ರಾವೆಲ್ಸ್ ಅವರು ಇವಾಗ ಗಾಡಿ ಕೊಟ್ಟಾರಲ್ವಾ, ಅವ್ರನ್ನ ಸಹಾಯ ಕೇಳ್ಬೋದು, ಹೆಲ್ಪ್ ಮಾಡ್ಬೋದು, ಕೇಳ್ಬೋದು. ಅಣ್ಣ ಈ ತರ ಪ್ರಾಬ್ಲಮ್ ಇದೆ, ಇವಾಗ ಇಲ್ಲ ಕೊಟ್ರೆ ನೀವು ಮತ್ತೆ ಕೊಡ್ತೀವಿ ಅಂತಂದ್ರೆ ಅದಕ್ಕೇನಿಲ್ಲ, ಅವರು ಹೆಲ್ಪ್ ಮಾಡೋರು ಅವರು. ಆ ಥರದ್ದೇನಿಲ್ಲ. ಒಂದು